ಕೊನೆಗೂ ಭಾರತಕ್ಕೆ ಮಂಡಿ ಊರಿದ ಪಾಪಿ ಪಾಕಿಸ್ತಾನ್. ಏಷ್ಯಾ ಕಪ್ ಟ್ರೋಫಿ ಭಾರತಕ್ಕೆ ಬರುವ ಹಾದಿ ಸುಗಮ. ಯುಎಇ ಕ್ರಿಕೆಟ್ ಮಂಡಳಿಗೆ ಟ್ರೋಫಿಯನ್ನ ಹಸ್ತಾಂತರಿಸಿದ ನಖ್ವಿ. ಕೊನೆಗೂ ಕೂಡ ಭಾರತಕ್ಕೆ ಮಂಡಿಯೂರಿದ ಪಾಕಿಸ್ತಾನ. ಏಷ್ಯಾ ಕಪ್ ಟ್ರೋಫಿ ಭಾರತಕ್ಕೆ ಬರುವ ಹಾದಿ ಸುಗಮವಾಗಿದೆ. ಯುಎಇ ಕ್ರಿಕೆಟ್ ಮಂಡಳಿಗೆ ಟ್ರೋಫಿ ಹಸ್ತಾಂತರಿಸಿದ ನಖ್ವಿ. ಎಸಿಸಿ ಮುಖ್ಯಸ್ಥ ಅಂಡ್ ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ನಖ್ವಿ. ಶೀಘ್ರದಲ್ಲೇ ಭಾರತದ ಕೈ ಸೇರಲಿದೆ ಏಷ್ಯಾ ಕಪ್ ಟ್ರೋಫಿ. ತೀವ್ರ ಮುಜುಗರದ ಬಳಿಕ ಟ್ರೋಫಿಯನ್ನ ನಖ್ವಿ ಹಸ್ತಾಂತರಿಸಿದ್ದಾರೆ. ಬಿಸಿಸಿಐಗೆ ಕ್ಷಮೆ ಕೇಳಿದ ಬೆನ್ನಲ್ಲೇ ಟ್ರೋಫಿಯನ್ನ ಹಸ್ತಾಂತರ ಮಾಡಲಾಗಿದೆ. ಏಷ್ಯಾ ಕಪ್ ಟ್ರೋಫಿ ಈಗಾಗಲೇ ಟ್ರೋಫಿಯನ್ನ ಹಸ್ತಾಂತರಿಸಿದ ನಖ್ವಿ. ಎಸಿಸಿ ಮುಖ್ಯಸ್ಥ ನಖ್ವಿ ಕೊನೆಗೂ ಕೂಡ ಭಾರತಕ್ಕೆ ಪಾಪಿ ಪಾಕಿಸ್ತಾನ್ ಮಂಡಿ ಉರಿಯುವಂಥದ್ದು. ಇನ್ನು ಇಲ್ಲಿ ಯುಎಇ ಕ್ರಿಕೆಟ್ ಮಂಡಳಿಗೆ ಟ್ರೋಫಿಯನ್ನ ಹಸ್ತಾಂತರಿಸಿದ ನಖ್ವಿ. ಎಸಿಸಿ ಮುಖ್ಯಸ್ಥ ಅಂಡ್ ಪಾಕ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ನಖ್ವಿ. ಇನ್ನು ಶೀಘ್ರದಲ್ಲೇ ಭಾರತದ ಕೈ ಸೇರಲಿದೆ ಏಷ್ಯಾ ಕಪ್ ಟ್ರೋಫಿ. ಇನ್ನು ಪಾಕ್ ಸೋಲಿಗೆ ಪಿಸಿಬಿ ಅಧ್ಯಕ್ಷ ನಖ್ವಿಗೆ ನೇರ ಹೊಣೆ. ಇಲ್ಲಿ ಮೊಯ್ಸಿನ್ ನಖ್ವಿ ರಾಜೀನಾಮೆಗೆ ಆಗ್ರಹಿಸಿದ ಶಾಹಿದ್ ಆಫ್ರಿದಿ. ನಖ್ವಿ ಎಸಿಬಿ ಮುಖ್ಯಸ್ಥ ಹಾಗೂ ಪಿಸಿಬಿ ಅಧ್ಯಕ್ಷರಾಗಿದ್ದಾರೆ. 2 ಹುದ್ದೆ ನಿಭಾಯಿಸಲು ನಖ್ವಿಗೆ ಸಾಧ್ಯವಾಗ್ತಾ ಇಲ್ಲ. 2 ಹುದ್ದೆಗಳ ಪೈಕಿ 1 ಹುದ್ದೆ ತೊರೆಯಲಿ ಶಾಹಿದ್ ಆಫ್ರಿದಿ ಹೇಳಿದ್ದಾರೆ. ಇನ್ನು ಪಾಕ್ ಸೋಲಿಗೆ ನೇರ ಹೊಣೆ ಪಿಸಿಬಿ ಅಧ್ಯಕ್ಷ ನಖ್ವಿಯೇ ಕಾರಣ. ಮೊಹಿಸಿನ್ ನಖ್ವಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ನಖ್ವಿ ಎಸಿಬಿ ಮುಖ್ಯಸ್ಥ ಹಾಗೂ ಪಿಸಿಬಿ ಅಧ್ಯಕ್ಷರಾಗಿದ್ದಾರೆ. 2 ಹುದ್ದೆಗಳನ್ನು ನಿಭಾಯಿಸಲು ಅವರಿಗೆ ಆಗ್ತಾ ಇಲ್ಲ. ನೇರವಾಗಿ ನಖ್ವಿಯೇ ಇದಕ್ಕೆ ಕಾರಣರಾಗ್ತಾರೆ. ಇನ್ನು ಮೊಹಿಸಿನ್ ನಖ್ವಿ ರಾಜೀನಾಮೆಗೆ ಶಾಹಿದ್ ಆಫ್ರಿದಿ ಆಗ್ರಹಿಸಿರುವಂಥದ್ದು. ನಖ್ವಿ ಎಸಿಬಿ ಮುಖ್ಯಸ್ಥರಾಗಿದ್ದಾರೆ ಹಾಗೆ ಪಿಸಿಬಿ ಅಧ್ಯಕ್ಷರಾಗಿದ್ದಾರೆ. 2 ಹುದ್ದೆಗಳನ್ನು ನಿಭಾಯಿಸಲು ಅವರಿಗೆ ಆಗ್ತಾ ಇಲ್ಲ. ಒಂದು ಕೆಲಸವನ್ನ ಅವರು ತೊರೆಯಲಿ, 1 ಹುದ್ದೆಯನ್ನ ತೊರೆಯಲಿ ಅಂತ ಶಾಹಿದ್ ಆಫ್ರಿದಿ ಹೇಳಿರುವಂಥದ್ದು. ಮೊಯ್ಸಿನ್ ನಖ್ವಿ ರಾಜೀನಾಮೆಗೆ ಆಗ್ರಹಿಸಿದ ಶಾಹಿದ್ ಆಫ್ರಿದಿ. ಇನ್ನು ನಖ್ವಿ ಎಸಿಸಿ ಮುಖ್ಯಸ್ಥ ಹಾಗೂ ಪಿಸಿಬಿ ಅಧ್ಯಕ್ಷರಾಗಿದ್ದಾರೆ. 2 ಹುದ್ದೆಗಳನ್ನು ನಿಭಾಯಿಸೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಶಾಹಿದ್ ಆಫ್ರಿದಿ ಹೇಳಿಕೆಯನ್ನು ನೀಡಿರುವಂಥದ್ದು.